ವಿಜಯರ ಟಿವಿಕೆ ಫಾರ್ ದ ಫಸ್ಟ್ ಟೈಮ್ ಮುನ್ನಡೆಯಲ್ಲಿ ಡಿಎಂಕೆಯನ್ನು ಓವರ್ಟೇಕ್ ಮಾಡಿದೆ. ಲೀಡ್ಗಳಲ್ಲಿ ಡಿಎಂಕೆಯನ್ನು ಓವರ್ಟೇಕ್ ಮಾಡಿದೆ ವಿಜಯರ ಟಿವಿಕೆ. 56 ಟಿವಿಕೆ. ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ 98ರಿಂದ 120 ಟಿವಿಕೆ. ಐವತ್ತೆರಡು ಡಿಎಂಕೆ, 56 ಟಿವಿಕೆ. ಪ್ರದೀಪ್ ಗುಪ್ತಾರ ಎಕ್ಸಿಟ್ ಪೋಲ್ಗೆ ಅಗ್ನಿ ಪರೀಕ್ಷೆ ಇದೆ. ಇಬ್ಬರು ಪೋಲ್ಸ್ಟರ್ಗಳು ಉಳಿದೆಲ್ಲರಿಗಿಂತ ಹೆಚ್ಚು ಸ್ಥಾನಗಳನ್ನು ಟಿವಿಕೆ ಕೊಟ್ಟು 51 ಡಿಎಂಕೆ, 58 ಟಿವಿಕೆ. ಪಶ್ಚಿಮ ಬಂಗಾಳದ ಲೀಡ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಸ್ಸಾಂ ಒನ್ ಸೈಡೆಡ್ 51-60. ತಮಿಳುನಾಡು ಡಿಎಂಕೆ 51, ಟಿವಿಕೆ 60. ವಿಜಯ್, ಸ್ಟಾಲಿನ್ ಮತ್ತು ಉದಯನಿಧಿ 3 ಜನ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಪೆರಂಬದೂರಿನಲ್ಲಿ ವಿಜಯ್ ಮುನ್ನಡೆಗೆ ಬಂದರು. ಪ್ರಶಾಂತ್, ಪಶ್ಚಿಮ ಬಂಗಾಳ 133 ಕ್ಷೇತ್ರಗಳ ಲೀಡ್ ಮಾತ್ರ ಬರ್ತಾ ಇದೆ. ಬಟ್ 233 ಕ್ಷೇತ್ರಗಳ ಲೀಡ್ ಮಾತ್ರ ಬರ್ತಾ ಇರೋದು. ರಿಸಲ್ಟ್ ಯಾವ ಕಡೆ ಹೋಗ್ತಾ ಇದೆ ಅನ್ನಿಸ್ತಾ ಇದೆ ಇದನ್ನು ನೋಡಿದ್ರೆ? ಪ್ರಪೋರ್ಷನೇಟ್ಲಿ ಮುಂದುವರೆದ. ಅದಕ್ಕೆ ನೋಡಿ, ಕಳೆದ ಬಾರಿಗಿಂತ ನಾರ್ತ್ ಬೆಂಗಾಲ್ನಲ್ಲಿ ನಾವೇನು ಅಂದರೆ ಬಹಳ ಇದು ವಿಸ್ತೃತ ಚರ್ಚೆ ಮಾಡಿದ್ವಿ. ಎಸ್, ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ 60ರಿಂದ 70% ಸ್ಟ್ರೈಕ್ ರೇಟನ್ನು BJP ತೋರಿಸಿದ್ರೆ ಮಾತ್ರ BJP 120-130 ಕ್ರಾಸ್ ಮಾಡುತ್ತೆ ಅನ್ನೋದು. ಎಸ್. ಸೊ ಈ ಟ್ರೆಂಡ್ನಲ್ಲಿ ಬರ್ತಾ ಇರ್ತಕ್ಕಂಥ ಕೂಚ್ ಬಿಹಾರ್ 9 ಕ್ಷೇತ್ರಗಳಲ್ಲಿ BJP ಮುನ್ನಡೆಯಲ್ಲಿ. ಜಾರ್ಗ್ರಾಮ್ 4 ಕ್ಷೇತ್ರಗಳಲ್ಲಿ BJP ಮುನ್ನಡೆಯಲ್ಲಿ. ನ್ಯೂ ಜಲ್ಪಾಯ್ಗುಡಿ, ಸಿಲಿಗುಡಿ, ಏನು ನಾರ್ತ್ ಬೆಂಗಾಲ್ನ ಬೆಲ್ಟ್ ಇದೆ, ಬಿಹಾರಕ್ಕೆ ತಾಕೊಂಡಿರ್ತಕ್ಕಂಥ, ನೇಪಾಳಕ್ಕೆ ತಾಕೊಂಡಿರ್ತಕ್ಕಂಥ ಭಾಗ ಇದೆ. ಕಳೆದ ಸಲ 72 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಆ 72 ಎಷ್ಟಕ್ಕೆ ಹೆಚ್ಚು ಮಾಡಿಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಈಗಿನ ಟ್ರೆಂಡ್ ಗಮನಿಸಿದ್ರೆ BJP ಪ್ಲಸ್ ಬಹುತೇಕ 39 ಹೊಸ ಕ್ಷೇತ್ರಗಳಲ್ಲಿ BJP ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಎಸ್, ತೃಣಮೂಲ್ ಕಾಂಗ್ರೆಸ್ನಿಂದ ಆ ಸೀಟ್ಗಳನ್ನು ತೆಗೆದುಕೊಳ್ತಾ ಇದೆ. ಈಗ ಬರಬೇಕಾಗಿರ್ತಕ್ಕಂಥದ್ದು ದಕ್ಷಿಣ ಬೆಂಗಾಲ್, ಸೌತ್ ಬೆಂಗಾಲ್, ಮಾಲ್ದಾ 3 ಕ್ಷೇತ್ರಗಳಲ್ಲಿ BJP ಮುನ್ನಡೆಯಲ್ಲಿದೆ. ಈಗ ಅದು 6ಕ್ಕೆ ಹೋಯಿತು ಅಂತ ಇನಿಷಿಯಲ್ ಟ್ರೆಂಡ್ ಹೇಳ್ತಾ ಇದೆ. ನಾದಿಯಾ ಕಳೆದ ಬಾರಿ ಪೂರ್ತಿ ಸ್ವೀಪ್ ಮಾಡಿತ್ತು ತೃಣಮೂಲ್ ಕಾಂಗ್ರೆಸ್, ಅಲ್ಲಿ 4 ಸೀಟ್ಗಳಲ್ಲಿ BJP ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕೋಲ್ಕತ್ತಾ ಏನು ರಾಜಧಾನಿ ಭಾಗ ಇದೆ, ಅಲ್ಲಿ ತೃಣಮೂಲ್ ಕಾಂಗ್ರೆಸ್ ಭದ್ರಲೋಕ್ ಅಂತ ಏನು ಕರಿತೀವಿ, ಅದು ಭದ್ರಕೋಟೆ ಮುಂದುವರೆದಿದೆ. ನಾರ್ತ್ ಬೆಂಗಾಲ್ BJPಯ ತೆಕ್ಕೆಗೆ ಬರ್ತಾ ಇದೆ. ಸೌತ್ ಬೆಂಗಾಲ್ನಲ್ಲಿ BJP ಎಷ್ಟು ಇನ್ರೋಲ್ಸ್ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಎಸ್, ಅದು ಪ್ರಾಯಶಃ ವೆಸ್ಟ್ ಬೆಂಗಾಲ್ನ. ಬಟ್ ಇವತ್ತಿನ 45 ವರ್ಷಗಳ ರಾಜಕಾರಣದಲ್ಲಿ ಎರಡನೇ ಪಕ್ಷ ಮೊದಲ ಬಾರಿಗೆ ಟ್ರೆಂಡ್ನಲ್ಲಾದರೂ 120-130ವರೆಗೆ ಹೋಗ್ತಾ ಇದೆ. ಅದರ್ವೈಸ್ ವೆಸ್ಟ್ ಬೆಂಗಾಲ್ನ ರಿಸಲ್ಟ್ ಯಾವಾಗಲೂ 2/3 ಆಡಳಿತ ಪಕ್ಷಕ್ಕೆ ಹೋಗ್ತಾ ಇತ್ತು. ಸೋಲುವ ಪಕ್ಷ 60ರಿಂದ 80ರವರೆಗೆ ಇರ್ತಾ ಇತ್ತು. ಮೊದಲ ಬಾರಿ BJP 120 ಕ್ರಾಸ್ ಮಾಡ್ತಾ ಇದೆ. ಬಟ್ ಅಜಿತ್, ನಾವು ಅನೇಕ ರಿಸಲ್ಟ್ಸ್ಗಳನ್ನು ನೋಡಿದ್ದೀವಿ. ಇಟ್ ಈಸ್ ಟೂ ಅರ್ಲಿ ಟು ಕಾಲ್ ಎನಿಥಿಂಗ್.